ಹಲೋ ಸ್ಟೂಡೆಂಟ್ಸ್, ನಾನು ನಿಮಗೆ ಹಾಲ್ಸೆ ಹಾಗೆ ರೋವನ್ಸ್ ಪ್ಲಾನ್ನಲ್ಲಿ ಸೆಕೆಂಡ್ ಪ್ರಾಬ್ಲಮನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಕ್ವಶನ್ ಈ ಥರದಲ್ಲಿದೆ. ನಾರ್ಮಲ್ ರೇಟ್ ಪರ್ ಅವರ್ ಅಂದರೆ 1 ಗಂಟೆಯ ಸಂಬಳ 20 ರೂಪಾಯಿ. ಸ್ಟ್ಯಾಂಡರ್ಡ್ ಟೈಮ್, ಕಂಪ್ನಿಯಲ್ಲಿ ಒಂದು ಟಾಸ್ಕನ್ನು ಪರ್ಫಾರ್ಮ್ ಮಾಡಲಿಕ್ಕೆ 25 ಗಂಟೆ ಟೈಮ್ ಕೊಡ್ತಾ ಇದ್ದಾರೆ. ಟೈಮ್ ಟೇಕನ್ ಅಂತಂದರೆ ಇವ್ರು ಕೆಲಸಗಾರರು ತೊಗೊಂಡಿರುವಂಥ ಟೈಮು 20 ಗಂಟೆ ಟೈಮ್ ತೊಗೊಂಡಿದ್ದಾರೆ. ಸೊ ಫಸ್ಟು ನಾವಿಲ್ಲಿ ಏನೇನು ಇನ್ಫಾರ್ಮೇಷನ್ ಕೊಟ್ಟಿದ್ರೆ ಅದನ್ನು ಆ್ಯಸ್ ಇಟ್ ಈಸ್ ಫಸ್ಟ್ ಬರ್ಕೊಳ್ಬೇಕು. ಸ್ಟ್ಯಾಂಡರ್ಡ್ ಟೈಮ್ ಅಂತಂದರೆ ಕಂಪ್ನಿಯಲ್ಲಿ ಕೊಟ್ಟಿರುವಂಥ ಟೈಮು ಟಾಸ್ಕನ್ನು ಪರ್ಫಾರ್ಮ್ ಮಾಡಲಿಕ್ಕೆ ಕಂಪ್ನಿಯಲ್ಲಿ 25 ಗಂಟೆ ಟೈಮನ್ನು ಕೊಡ್ತಾ ಇದ್ದಾರೆ, 25 hours. ಆ್ಯಕ್ಚುಯಲ್ ಟೈಮ್ ಟೇಕನ್, ಕೆಲಸಗಾರರು ತೊಗೊಂಡಿರುವಂಥ ಟೈಮ್ ಟೇಕನ್ ಅಂತ ಕ್ವಶನಲ್ಲಿ ಕೊಟ್ಟಿದ್ದಾರೆ 20 hours. ಟೈಮ್ ಸೇವ್ಡ್ ಏನು ಅಂತಂದರೆ ಎಷ್ಟು ಗಂಟೆಯಲ್ಲಿ ಕೆಲಸ ಮಾಡಲಿಕ್ಕೆ ಹೇಳಿದರು, ಇವರು ಎಷ್ಟು ಬೇಗ ಕೆಲಸ ಮಾಡಿದ್ದಾರೆ ಅದು ಟೈಮ್ ಸೇವ್ಡ್ ಆಗುತ್ತೆ. 25 ಗಂಟೆಯಲ್ಲಿ ಕೆಲಸ ಮಾಡಲಿಕ್ಕೆ ಹೇಳಿದರು, ಬಟ್ ಇವರು 25 ಗಂಟೆಯಲ್ಲಿ ಕೆಲಸ ಮುಗಿಸಿದ್ದಾರೆ. ಅಂದರೆ ಎಷ್ಟು ಬೇಗ ಕೆಲಸ ಮಾಡಿದಾಗಾಯಿತು, 5 hours ಬೇಗ ಕೆಲಸ ಮಾಡ್ದಂಗೆ ಆಯಿತು, 5 hours ಟೈಮ್ ಸೇವ್ಡ್ ಹೇಗೆ ಬರುತ್ತೆ ಅಂತಂದರೆ ಸ್ಟ್ಯಾಂಡರ್ಡ್ ಟೈಮಿಂದ ಆ್ಯಕ್ಚುಯಲ್ ಟೈಮನ್ನು ಕಳೆದಾಗ ಟೈಮ್ ಸೇವ್ಡ್ ಸಿಗುತ್ತೆ. ಟೈಮ್ ರೇಟ್ ಅಂದರೆ 1 ಗಂಟೆಯ ಸಂಬಳ, ನಾರ್ಮಲ್ ರೇಟ್ ಪರ್ ಅವರ್ 1 ಗಂಟೆಯ ಸಂಬಳ 20 ರೂಪಾಯಿ ಅಂತ ಕೊಟ್ಟಿದ್ದಾರೆ. ಸೊ ಎಲ್ಲ ಇನ್ಫಾರ್ಮೇಷನನ್ನು ಬರ್ಕೊಂಡಾಯಿತು. ಟೈಮ್ ಸೇವ್ಡನ್ನು ಕ್ವಶನಲ್ಲಿ ಕೊಟ್ಟಿರಲ್ಲ, ಟೈಮ್ ಸೇವ್ಡನ್ನು ನೀವೇ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಬೇಕು. ಸೊ ಹಾಲ್ಸೆ ಪ್ಲ್ಯಾನ್ ಪ್ರಕಾರ ಕ್ಯಾಲ್ಕುಲೇಷನ್ ಮಾಡೋದು ಹೇಗೆ ಅಂತಂದರೆ, ಒಬ್ಬ ವರ್ಕರ್ನ ಅರ್ನಿಂಗ್ಸನ್ನು ಹಾಲ್ಸೆ ಪ್ಲ್ಯಾನ್ ಪ್ರಕಾರ ಕ್ಯಾಲ್ಕುಲೇಷನ್ ಮಾಡೋದು ಹೇಗೆ ಅಂತಂದರೆ, ಹಾಲ್ಸೆ ಅವರ ಡೆಫಿನೇಷನ್ ಏನು ಹೇಳುತ್ತೆ ಅಂತಂದರೆ, ಫಸ್ಟು ವೇಜಸ್ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಬೇಕು ಮತ್ತು ಬೋನಸ್ ಕ್ಯಾಲ್ಕುಲೇಷನ್ ಮಾಡಬೇಕು. ಬೋನಸ್ಸಿಗೆ ಫಾರ್ಮುಲಾ ಏನು ಅಂತಂದರೆ ½ × TS × TR. ಟೈಮ್ ಸೇವ್ ಮಾಡಿದ್ರೆ ಅರ್ಧ ಸಂಬಳ ಎಕ್ಸ್ಟ್ರಾ ಕೊಡಬೇಕು. ಸೊ ಆ್ಯಕ್ಚುಯಲ್ ಟೈಮ್ ಟೇಕನ್ ಎಷ್ಟು ಗಂಟೆ ಕೆಲಸ ಮಾಡಿದ್ದಾರೆ, 20 ಗಂಟೆ ಕೆಲಸ ಮಾಡಿದ್ದಾರೆ, 20 hours ಕೆಲಸ ಮಾಡಿದ್ದಾರೆ. 1 ಗಂಟೆಗೆ ಸಂಬಳ 20 ರೂಪಾಯಿ. ಅಲ್ಲಿಗೆ 20 × 20 ಅಂತಂದರೆ 400 ಅವರ ವೇಜಸ್ ಆಯಿತು. ಬೋನಸ್ ಯಾವಾಗ ಸಿಗುತ್ತೆ ಅಂತಂದರೆ ಟೈಮ್ ಸೇವ್ ಮಾಡಿದರೆ ಮಾತ್ರ. ಟೈಮ್ ಸೇವ್ ಮಾಡಲಿಲ್ಲ ಅಂದರೆ ಬೋನಸ್ ಸಿಕ್ಕಲ್ಲ. ಈಗ ಟೈಮ್ ಸೇವ್ ಮಾಡಿದ್ದಾರೆ. ಎಷ್ಟು ಗಂಟೆ ಟೈಮ್ ಸೇವ್ ಮಾಡಿದ್ದಾರೆ, 5 ಗಂಟೆ ಟೈಮ್ ಸೇವ್ ಮಾಡಿದ್ದಾರೆ. ಸೊ ಟೈಮ್ ರೇಟ್ ಎಷ್ಟು, 1 ಗಂಟೆ ಸಂಬಳ ಎಷ್ಟು, 20 ರೂಪಾಯಿ. ಟೈಮ್ ಸೇವ್ ಮಾಡಿದಾಗ ಅರ್ಧ ಸಂಬಳ ಎಕ್ಸ್ಟ್ರಾ. ಅರ್ಧ ಸಂಬಳ ಅಂತಂದರೆ 25ಲಿ 100, 100ರ ಅರ್ಧ 50 ರೂಪಾಯಿ ಬೋನಸ್. ಏನಕ್ಕೆ ಅಂದರೆ 5 ಗಂಟೆ ಟೈಮ್ ಸೇವ್ ಮಾಡಿದ್ದಾರೆ. 1 ಗಂಟೆಗೆ 20 ರೂಪಾಯಿ, 25ಲಿ 100 ರೂಪಾಯಿ ಆಗುತ್ತೆ. 100ರ ಅರ್ಧ 50. ನೀವು ಇಷ್ಟನ್ನು ಕ್ಯಾಲ್ಸಿಲಿ ಒಟ್ಟಿಗೆ ಮಲ್ಟಿಪ್ಲೈ ಮಾಡ್ಬೋದು. ½ × 5 × 20 ಅವಾಗ 50 ಬರುತ್ತೆ. ಆನ್ಸರ್ ಎಷ್ಟು ಅಂತಂದರೆ 450 ಆಗುತ್ತೆ. ಸೊ ಇಲ್ಲಿಗೆ ಹಾಲ್ಸೆ ಪ್ಲ್ಯಾನ್ ಮುಗೀತು. 450 ರೂಪೀಸ್ ಆನ್ಸರ್ ಬಂದಿದೆ. ರೋವನ್ಸ್ ಪ್ಲ್ಯಾನ್ ಪ್ರಕಾರನೂ ಇದೇ ಥರನೇ ಕ್ಯಾಲ್ಕುಲೇಷನ್ ಮಾಡಬೇಕು. ರೋವನ್ಸ್ ಏನು ಡೆಫಿನೇಷನ್ ಕೊಟ್ಟಿದ್ದಾನೆ ಅಂತಂದರೆ, ಒಬ್ಬ ವರ್ಕರ್ನ ಅರ್ನಿಂಗ್ಸನ್ನು ಫೈಂಡ್ ಔಟ್ ಮಾಡೋದಕ್ಕೆ ಫಸ್ಟ್ ಅವನ ವೇಜಸ್ಸನ್ನು ಫೈಂಡ್ ಔಟ್ ಮಾಡ್ಕೊಳ್ಬೇಕು. ವೇಜಸ್ಸಿಗೆ ಫಾರ್ಮುಲಾ ATT × TR ಪ್ಲಸ್ ಬೋನಸ್ಸಿಗೆ ಫಾರ್ಮುಲಾ ಇವನು ಬೇರೆ ಡೆಫಿನೇಷನ್ ಕೊಟ್ಟಿದ್ದಾರೆ. ಫಾರ್ಮುಲಾ ಏನು ಅಂತಂದರೆ TS / ST × ATT × TR. ಸೊ ATT × TR ಅಂತಂದರೆ ಎಷ್ಟು ಗಂಟೆ ಕೆಲಸ ಮಾಡಲಿಕ್ಕೆ ಹೇಳಿದರು. ATT ಫಾರ್ ಆ್ಯಕ್ಚುಯಲ್ ಟೈಮ್ ಟೇಕನ್ 20 ಗಂಟೆ ಕೆಲಸ ಮಾಡಲಿಕ್ಕೆ ಹೇಳಿದರು. TR ಅಂದರೆ 1 ಗಂಟೆಯ ಸಂಬಳ 20 ರೂಪಾಯಿ ಪ್ಲಸ್ ಬೋನಸ್ಸಲ್ಲಿ ಫಸ್ಟ್ TS ಬರ್ಕೊಳ್ಬೇಕು, ಟೈಮ್ ಸೇವ್ಡ್ ಬರ್ಕೊಳ್ಬೇಕು. 5 hours / ಸ್ಟ್ಯಾಂಡರ್ಡ್ ಟೈಮ್, ಕಂಪ್ನಿಯಲ್ಲಿ ಕೊಟ್ಟಿರೋಂಥ ಟೈಮ್ 25 × ATT × TR ಅಂತಂದರೆ ಸೇಮ್ ಇಲ್ಲಿ ಏನು ಬರ್ಕೊಂಡಿದ್ರು ಅದನ್ನೇ ಇಲ್ಲೂ ಬರ್ಕೊಳ್ಳೋದು, 20 × 20. ಸೊ ಫಸ್ಟ್ ನೀವು ವೇಜಸ್ಸನ್ನು ಫೈಂಡ್ ಔಟ್ ಮಾಡ್ಕೊಳ್ಳಿ. 20 × 20 ಮಾಡಿದಾಗ 400 ಬರುತ್ತೆ. ನೆನ್ಪಿಟ್ಕೊಳ್ಳಿ, ಹಾಲ್ಸೆ ಹಾಗೆ ರೋವನ್ಸ್ನಲ್ಲಿ ವೇಜಸ್ ಆನ್ಸರ್ ಸೇಮ್ ಬರಬೇಕು, ಬೋನಸ್ ಆನ್ಸರ್ ಬೇರೆ ಆಗುತ್ತೆ. ಬೋನಸ್ ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದರೆ 5 / 25 × 20 × 20. ಸೊ ದ ಆನ್ಸರ್ ಈಸ್ 80. ಸೊ ಫೈನಲ್ ಆನ್ಸರ್ ಈಸ್ 400 + 80, 400 ರೂಪಾಯಿ ವೇಜಸ್ಸು, 800 ರೂಪಾಯಿ ಬೋನಸ್ಸು. ಸೊ ಟೋಟಲ್ ಅವರ ಅರ್ನಿಂಗ್ಸ್ ಎಷ್ಟು ಅಂತಂದರೆ 480 ರೂಪೀಸ್. ನೆನ್ಪಿಟ್ಕೊಳ್ಳಿ, ಯಾವಾಗಲೂ ಕಂಪೇರ್ ಟು ಹಾಲ್ಸೆ ರೋವನ್ಸಿನ ಆನ್ಸರ್ ಜಾಸ್ತಿ ಬರಬೇಕು. ಜಾಸ್ತಿ ಆನ್ಸರ್ ಬಂದಿದೆ. ನಾವು ಹೀಗೆ ನೀವು ಕ್ರಾಸ್ ಚೆಕ್ ಮಾಡ್ಕೊಳ್ಬೋದು. ಸೊ ಪ್ರಾಬ್ಲಮ್ ಸರಿಯಾಗಿದೆ. ಸೊ ಪ್ರಾಬ್ಲಮ್ ಎಲ್ಲ ಕಂಪ್ಲೀಟ್ ಆದಮೇಲೆ ನಾವಿಲ್ಲಿ ಶಾರ್ಟ್ ಫಾರ್ಮ್ ಬರೆದಿರೋದ್ರಿಂದ ಪ್ರಾಬ್ಲಮ್ ಕಂಪ್ಲೀಟ್ ಆದಮೇಲೆ ಎಲ್ಲದರದ್ದು ಫುಲ್ ಫಾರ್ಮ್ ಬರೀಬೇಕು. ಎಲ್ಲದರದ್ದು ಅಂದರೆ ಯಾವ್ದು 4 ಫುಲ್ ಫಾರ್ಮ್ ಬರೀಬೇಕು. ಸ್ಟ್ಯಾಂಡರ್ಡ್ ಟೈಮ್ ST ಫಾರ್ ಸ್ಟ್ಯಾಂಡರ್ಡ್ ಟೈಮ್, ATT ಈಕ್ವಲ್ಸ್ ಆ್ಯಕ್ಚುಯಲ್ ಟೈಮ್ ಟೇಕನ್, TS ಈಕ್ವಲ್ಸ್ ಟೈಮ್ ಸೇವ್ಡ್, TR ಈಕ್ವಲ್ಸ್ ಟೈಮ್ ರೇಟ್. ಸೊ ಇವಿಷ್ಟು ಫುಲ್ ಫಾರ್ಮ್ ಬರೆದಿಟ್ರಾಯಿತು. ಈ ಥರದಲ್ಲಿ ನೀವು ಪ್ರಾಬ್ಲಮನ್ನು ಮಾಡಬೇಕಾಗತ್ತೆ. ಹೋಪ್ ಎಲ್ರಿಗೂ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಯಾರ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ವೋ ಇವತ್ತೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. BComಗೆ ಸಂಬಂಧಪಟ್ಟಂಥ ಎಲ್ಲ ವೀಡಿಯೋಸ್ಗಳು, ಎಲ್ಲ ಸಬ್ಜೆಕ್ಟಿನ ವೀಡಿಯೋಸ್ಗಳು ನಮ್ಮ ಚಾನಲ್ನಲ್ಲಿ ಅವೈಲೇಬಲ್ ಇದೆ. ನೀವು ಯಾವುದನ್ನು ಬೇಕಾದರೂ ನೀವು ಯೂಸ್ ಮಾಡ್ಕೊಳ್ಬೋದು. ಕಾರ್ಪೊರೇಟ್ ಅಕೌಂಟಿಂಗ್, ಕಾಸ್ಟ್ ಅಕೌಂಟಿಂಗ್, ದೆನ್ ಸೆಕೆಂಡ್ ಇಯರ್ಸ್, ನೆಕ್ಸ್ಟ್ ನಿಮ್ಮ ಸೆಕೆಂಡ್ ಇಯರ್ಸಿಂದ ಫೈನಲ್ ಇಯರ್ ಬರಲಿಕ್ಕೂ ಫೈನಲ್ ಇಯರ್ ಸಬ್ಜೆಕ್ಟ್ ಕೂಡ ನಮ್ಮ ಚಾನಲ್ನಲ್ಲಿ ಅವೈಲೇಬಲ್ ಇದೆ. ಇದನ್ನು ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.